ಪಟ್ಟಣದ ದೇಗುಲ ರಸ್ತೆಯ ಕೋಟೆ ಶ್ರೀ ಶ್ರೀ ಜಗದ್ಗುರು ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನಂ ಶ್ರೀ ಉತ್ತರಾದಿ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ 353ನೇ ಆರಾಧನಾ ಮಹೋತ್ಸವದ 2ನೆಯ ದಿನವಾದ ಮಧ್ಯಾರಾಧನೆಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ತುಂಗಾ ತೀರದಿ ನಿಂತ ಸುಯತಿವರನಾರೆ ಪೇಳಮ್ಮಯ್ಯ, ತುಂಗಾ ತೀರದಿ ನಿಂತ ಸುಯತಿವರನಾರೆ ಪೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣಿತ, ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಕುಲೋ ತುಂಗಾ ಪೇಳಮ್ಮ, ತುಂಗಾ ತೀರದಿ ನಿಂತ ಸುಯತಿವರನಾರೆ ಪೇಳಮ್ಮಯ್ಯ. ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾಧನೆ ಹೀಗೆ 3 ದಿನಗಳ ನಡೆಯುವ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ, ಲಕ್ಷ್ಮೀ ಪೂಜೆ, ಗೋಪೂಜೆ, ಪ್ರಾರ್ಥನೋತ್ಸವ, ರಥೋತ್ಸವ, ಪಲ್ಲಕ್ಕಿ ಸೇವೆ ಜೊತೆಗೆ ವಿಶೇಷ ಕಾರ್ಯಕ್ರಮಗಳಾದ ಭಕ್ತಿ ಗಾಯನ ಹಾಗೂ ಭಜನಾಮೃತ ನಡೆಯಲಿದ್ದು, ತಾಲೂಕಿನ ಎಲ್ಲಾ ಭಕ್ತಾದಿಗಳು ಆರಾಧನಾ ಮಹೋತ್ಸವಕ್ಕೆ ಸಕಾಲಕ್ಕೆ ಆಗಮಿಸಿ ಮಠದಲ್ಲಿ ನಡೆಯುವ ಎಲ್ಲಾ ಪೂಜಾ ಕೈಂಕರ್ಯಗಳು ಪಾಲ್ಗೊಂಡು ಶ್ರೀ ಗುರು ರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ಮಠದ ಪ್ರಮುಖರಾದ ಸುಧೀಂದ್ರರವರು ತಿಳಿಸಿದರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಬೇಲೂರಿನ ಶ್ರೀ ಉತ್ತರಾದಿ ಮಠದ ಶಾಶ್ವತವಾದ ಶ್ರೀ ಗುರುರಾಯರ ಸನ್ನಿಧಿಯಲ್ಲಿ 353ನೇ ಆರಾಧನಾ ಮಹೋತ್ಸವ ವೈಭವದಿಂದ ನಡೀತಾ ಇದೆ. 3 ದಿನಗಳ ಕಾರ್ಯಕ್ರಮ, ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾಧನೆ. ನಿನ್ನೆ ಮಧ್ಯಾರಾಧನೆ ವಿಶೇಷವಾಗಿ ಎಲ್ಲ ಫಲಗಳಿಂದ ಅಲಂಕಾರ, ಫಲ ಅಲಂಕಾರಗಳನ್ನು ಮಾಡಿ ವಿಶೇಷವಾದಂಥದ್ದು ಮತ್ತು ವಿಶೇಷ ಮಹಾಮಂಗಳಾರತಿ ಜೊತೆಗೆ ಸಾವಿರಾರು ಭಕ್ತರು ಪಾಲ್ಗೊಂಡು ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಿದ್ದು, ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿ ಗುರುಗಳ ದರ್ಶನ ಪಡೆದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾರೆ. ಅದೇ ರೀತಿ ಈ ದಿನ 3ನೇ ದಿನ ಕಾರ್ಯಕ್ರಮ, ಇದು ಉತ್ತರಾಧನೆ ಅಂತೇಳಿ ಗುರುಗಳ ಸ್ಮರಣೆ ಮತ್ತು ಭಜನಾ ಮಂಡಳಿ ಅಂತಾರೆ. ಮತ್ತು ಸಾಯಂಕಾಲ ಪ್ರಹ್ಲಾದರರು ರಾಯರ ಮೊದಲ ಅವತಾರವಾದಂಥ ಪ್ರಹ್ಲಾದರ ಒಂದು ಮೆರವಣಿಗೆ ಅಂದರೆ ಉತ್ಸವಾದಿಗಳನ್ನು ಊರಿನ ರಾಜಬೀದಿಗಳಲ್ಲಿ ಏರ್ಪಡಿಸಿರುತ್ತೆ. ಇದಕ್ಕೆಲ್ಲ ಸಾರ್ವಜನಿಕರು ಬಂದು ವಿಶೇಷವಾಗಿ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇವೆ.